ನಮಸ್ಕಾರ ವೀಕ್ಷಕರೇ, ಈಗಾಗಲೇ ಇಡೀ ರಾಜ್ಯಕ್ಕೆ ಗೊತ್ತಾಗಿರುವಂತಹ ವಿಚಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಹೈಕೋರ್ಟ್ ಈಗ ತಾತ್ಕಾಲಿಕವಾಗಿರ್ತಕ್ಕಂತಹ ಒಂದು ರಿಲೀಫನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಏನು ನಾಳೆ ಸೆಷನ್ಸ್ ನ್ಯಾಯಾಲಯದಲ್ಲಿ ಆ ಒಂದು ಆದೇಶ ಬರಬೇಕಾಗಿತ್ತು, ಅದಕ್ಕೆ ಆಗಸ್ಟ್ 29 ತನಕ ಅದನ್ನು ಮುಂದೂಡಿ ಒಂದು ಆದೇಶವನ್ನು ಇವತ್ತು ಹೈಕೋರ್ಟು ಕೊಟ್ಟಿರ್ತಕ್ಕಂಥದ್ದು. ಇದರಿಂದಾಗಿ ಮುಖ್ಯಮಂತ್ರಿಗಳಿಗೆ ಸುಮಾರು 10 ದಿನಗಳ ಕಾಲ ಒಂದು ರಿಲೀಫ್ ಸಿಕ್ಕಿದೆ. ಏನು ತೂಗುಗತ್ತಿ ಇತ್ತು ಮುಖ್ಯಮಂತ್ರಿಗಳ ಮೇಲೆ, ಅದಕ್ಕೆ ಈಗ ಆ ಒಂದು ಆತಂಕ ದೂರ ಆಗಿದೆ ಅಂತಲೇ ಹೇಳ್ಬೋದು. ನ್ಯಾಯಾಲಯ ಭಾಳ ಸ್ಪಷ್ಟವಾಗಿ ಹೇಳಿದೆ, ಮುಖ್ಯಮಂತ್ರಿಗಳ ಮೇಲೆ ಈ ಪರಿ ಒತ್ತಡವನ್ನು ಹೇರಿ ತನಿಖೆ ನಡೆಸುವಂಥದ್ದಾಗಲಿ ಅಥವಾ ಆದೇಶವನ್ನು ಕೊಡುವಂಥದ್ದಾಗಲಿ ಅದು ಸರಿ ಅಲ್ಲ ಅನ್ನುವಂತಹ ಮಾತನ್ನು ರಾಜ್ಯ ಹೈಕೋರ್ಟು ಹೇಳಿರುವಂಥದ್ದು. ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ಆತಂಕ ಮನೆ ಮಾಡಿತ್ತು, ಆ ಕಾರ್ಮೋಡ ಕವಿದಿತ್ತು, ಅದು ಸ್ವಲ್ಪ ದೂರ ಆಗಿದೆ. ಸರ್ಕಾರದ ಮೇಲಿರ್ತಕ್ಕಂತಹ ಆ ತೂಗುಗತ್ತಿ ಈಗ ದೂರ ಆಗಿದೆ ಅಂತಲೇ ಹೇಳ್ಬೋದು. ಈ ಸಂದರ್ಭದಲ್ಲಿ ನಾವು ಒಂದು ವಿಚಾರವನ್ನು ಮಾಡಬೇಕಾಗ್ತದೆ. ಮುಖ್ಯಮಂತ್ರಿಗಳ ಜೊತೆಗೆ ಕಾಂಗ್ರೆಸ್ ಪಕ್ಷ ಯಾವ ರೀತಿ ನಿಲ್ತು, ಕಾಂಗ್ರೆಸ್ನ ಹೈಕಮಾಂಡ್ ಯಾವ ರೀತಿ ನಿಲ್ತು, ಇಡೀ ಸರ್ಕಾರ ಅವ್ರ ಜೊತೆ ಯಾವ ರೀತಿ ಸಹಕಾರವನ್ನು ಕೊಡ್ತು, ಎಲ್ಲ ಸಚಿವರುಗಳ ತಂಡ, ಶಾಸಕರುಗಳ ತಂಡ ಎಲ್ಲರೂ ಸಹಿತ ಮುಖ್ಯಮಂತ್ರಿಗಳ ಬೆನ್ನಿಗೆ ಯಾವ ರೀತಿ ನಿಂತರು ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗ್ತದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟ ನಂತರದಲ್ಲಿ ರಾಜಭವನ ಮತ್ತು ಕರ್ನಾಟಕ ಸರ್ಕಾರದ ನಡುವೆ ಸಂಘರ್ಷ ಈಗಾಗಲೇ ಆರಂಭ ಆಗೋಗಿದೆ. ಮುಖ್ಯಮಂತ್ರಿಗಳು ಈ ಪ್ರಾಸಿಕ್ಯೂಷನ್ಗೆ ಅವಕಾಶ ಸಿಕ್ಕಿದ ನಂತರದಲ್ಲಿ ಮುಖ್ಯಮಂತ್ರಿಗಳು ಏನು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾರೆ, ಅದರಲ್ಲಿ ನೇರವಾಗಿ ಹೇಳ್ತಾರೆ, ನಾನು ರಾಜೀನಾಮೆ ಕೊಡುವಂಥ ಪ್ರಶ್ನೆ ಬರೋದಿಲ್ಲ, ಇಲ್ಲಿ ರಾಜಭವನದ ದುರುಪಯೋಗ ಆಗಿರೋದ್ರಿಂದ ರಾಜ್ಯಪಾಲರ ರಾಜೀನಾಮೆ ಕೊಡಬೇಕು ಅಂತೇಳಿ ಅವರು ವಾದ ಮಾಡ್ತಾರೆ. ಅದನ್ನೆಲ್ಲವೂ ಕೂಡ ನಾವು ನೋಡಿದ್ದೇವೆ. ಈಗಾಗಲೇ ರಾಜ್ಯಪಾಲರೇ ರಾಜೀನಾಮೆ ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಹೇಳ್ತಾರೆ. ಯಾಕಂದರೆ ಅವರು ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳುವಂತಹ ಹಂತಕ್ಕೆ ಈ ಪ್ರಕರಣ ಬಂದಿರುವಂಥದ್ದು, ಮೋಡ ಪ್ರಕರಣ ಬಂದಿರುವಂಥದ್ದು, ಅದು ನಿಜವಾಗಿಯೂ ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲಿ ಅವರಾಗೆ ನೇರವಾಗಿ ಹೇಳಿದ್ದಾರೆ, ಇದು ಅತ್ಯಂತ ನೋವಿನ ಸಂಗತಿ ಅಂಥೇಳಿ. ಯಾಕಂದರೆ ಅವರಾಗೆ ಅವರು ತಮ್ಮನ್ನು ತಾವು ಡಿಫೈನ್ ಮಾಡ್ಕೊಳ್ಬೇಕಾಗಿರ್ತಕ್ಕಂತಹ ಪರಿಸ್ಥಿತಿ ಏನು ಬಂದಿದೆ. ಅವ್ರು ಹೇಳ್ತಾರೆ, ನನ್ನ ಬದುಕು ತೆರೆದಿಟ್ಟ ಪುಸ್ತಕದ ಹಾಗೆ, ಎಲ್ಲ ರಾಜ್ಯದ 7 ಕೋಟಿ ಜನರಿಗೂ ಸಹಿತ ಗೊತ್ತಿದೆ ಸಿದ್ದರಾಮಯ್ಯ ಏನು ಅನ್ನುವಂಥದ್ದು. ನನ್ನ ವಿರುದ್ಧವಾಗಿ ಈ ರೀತಿಯ ಷಡ್ಯಂತ್ರವನ್ನು ಹೆಣೆದಿದ್ದಾರೆ ಅನ್ನುವಂಥದ್ದನ್ನು ಮುಖ್ಯಮಂತ್ರಿಗಳು ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಆದರೆ ಇಲ್ಲಿ ರಾಜಭವನ ಮತ್ತು ಸರ್ಕಾರ ಎರಡರ ನಡುವೆ ನಡೀತಾ ಇರತಕ್ಕಂತಹ ಸಂಘರ್ಷದ ನಡುವೆ BJPಗೆ ಒಂದು ದೊಡ್ಡ ಪಾಠ ಕೂಡ ಇದರಲ್ಲಿ ಅಡಗಿದೆ, ದೊಡ್ಡ ಸಂದೇಶ ಕೂಡ ಇಲ್ಲಿ ಅಡಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಹಾಗಾದರೆ ಇದೇನಿದು ರಾಜಭವನ ಮತ್ತು ಸರ್ಕಾರದ ನಡುವೆ ನಡೀತಾ ಇರತಕ್ಕಂಥ ಸಂಘರ್ಷದ ನಡುವೆ BJPಗೆ ಅಂತ ಪಾಠ ಅಂಥೇಳಿ. ಯಾಕಂದರೆ 13 ವರ್ಷಗಳ ಹಿಂದೆ 2011ರಲ್ಲಿ ಇದೇ ರೀತಿಯ ಪರಿಸ್ಥಿತಿ BJPಗೆ ಬಂದಿತ್ತು. ಆಗಲೂ ಕೂಡ ಖಾಸಗಿ ದೂರಿನ ಅನ್ವಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವರು ಮೇಲೆ ಈ ರೀತಿಯ ಆರೋಪ ಬಂದಿತ್ತು. ಪ್ರಾಸಿಕ್ಯೂಷನ್ಗೆ ಅವಕಾಶ ಕೋರಿದ್ರು. ಆವಾಗ ರಾಜ್ಯಪಾಲರಾಗಿದ್ದಂಥ ಹಂಸರಾಜ ಭಾರದ್ವಾಜ್ ಅವರು ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಕೊಟ್ಟಿದ್ದರು. ಆಗ ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕಾಗಿರ್ತಕ್ಕಂಥ ಪ್ರಸಂಗ ಎದುರಾಗಿತ್ತು. ಆಗಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ BJPಗೆ ಬಂದೊದಗಿತ್ತು. ಆಗ BJP ಹೈಕಮಾಂಡು, BJPಯ ರಾಜ್ಯ ಘಟಕ ನಡೆದುಕೊಂಡಂತಹ ರೀತಿಗೂ ಈಗ ಸಿದ್ದರಾಮಯ್ಯನವರ ವಿರುದ್ಧ ಆರೋಪ ಬಂದಂಥ ಸಂದರ್ಭದಲ್ಲಿ ಅವರ ಹೈಕಮಾಂಡ್, ಕಾಂಗ್ರೆಸ್ನ ಹೈಕಮಾಂಡ್ ಮತ್ತು ರಾಜ್ಯದ ಕಾಂಗ್ರೆಸ್ ಘಟಕ ನಡೆದುಕೊಳ್ಳುತ್ತಿರತಕ್ಕಂತಹ ರೀತಿಯನ್ನು ನಾವು ವಿಶ್ಲೇಷಣೆ ಮಾಡಿ ನೋಡಿದಾಗ ನಿಜವಾಗಿಯೂ BJPಗೆ ಕರ್ನಾಟಕದ ಕಾಂಗ್ರೆಸ್ಸು ಮತ್ತು ಹೈಕಮಾಂಡು ಇವತ್ತು
ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಯಾಕಂದರೆ 2011ರಲ್ಲಿ ಯಡಿಯೂರಪ್ಪನವ್ರ ಮೇಲೆ ಈ ಒಂದು ಆರೋಪ ಬಂದಂಥ ಸಂದರ್ಭದಲ್ಲಿ ಯಾರೂ ಇರಲಿಲ್ಲ ಅವ್ರ ಜೊತೆಗೆ. ಕೆಲವು ಯಡಿಯೂರಪ್ಪನವರ ಆಪ್ತೇಷ್ಟರು ಅವ್ರ ಜೊತೆಗೆ ಇದ್ದಿದ್ದು ಬಿಟ್ಟರೆ ಯಾರೂ ಕೂಡ ಯಡಿಯೂರಪ್ಪನವ್ರ ಜೊತೆಗಿರಲಿಲ್ಲ. ಎಲ್ಲರೂ ಸಹಿತ ಆ ಯಡಿಯೂರಪ್ಪನವ್ರ ರಾಜೀನಾಮೆ ಕೊಡೋದನ್ನೇ ಕಾಯ್ಕೊಂಡು ಕೂತ್ಕೊಂಡಿದ್ರು ಒಂದಿಷ್ಟು ಜನ ಗಿರಾಕಿಗಳು. ಆಸ್ತಿ ಅನ್ನ ನಮ್ಗೆ ಸಿಕ್ಬಿಡ್ತದೆ ಅಂಥೇಳಿ. ಹಾಗಾಗಿ ಯಾರೂ ಕೂಡ ಯಡಿಯೂರಪ್ಪನವ್ರು ಸಪೋರ್ಟ್ ಮಾಡಲಿಲ್ಲ. ಹೈಕಮಾಂಡು ಸಹಿತ ಯಡಿಯೂರಪ್ಪನವ್ರ ಬೆನ್ನಿಗೆ ನಿಂತ್ಕೊಳ್ಳೇ ಇಲ್ಲ. 2008ರಲ್ಲಿ 110 ಸ್ಥಾನವನ್ನು BJP ಗಳಿಸ್ತದೆ. ಇನ್ನೊಂದು 5 ಜನ ಪಕ್ಷೇತರನ್ನ ಸೇರ್ಕೊಂಡು ಯಡಿಯೂರಪ್ಪ ಸರ್ಕಾರವನ್ನು ರಚನೆ ಮಾಡ್ತಾರೆ. ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ BJP ಅಧಿಕಾರವನ್ನು ಪಡೆದಂಥ ಸಂದರ್ಭ ಅದು. ಬಹುಮತ ಇರಲಿಲ್ಲ, 110 ಸ್ಥಾನ ಸಿಕ್ಕಿತ್ತು, 5 ಸ್ಥಾನ ಒಂದು ಪಕ್ಷೇತರನ್ನ ಪಡ್ಕೊಂಡು ಅವರು ಅಧಿಕಾರವನ್ನು ನಡೆಸ್ತಾರೆ. ಆದರೆ 2011ರಲ್ಲಿ ಅವರ ಮೇಲೆ ಭ್ರಷ್ಟಾಚಾರದ ದೊಡ್ಡ ಆರೋಪ ಬರ್ತದೆ. ಪ್ರೇರಣಾ ಟ್ರಸ್ಟಿಗೆ ಅನುಕೂಲ ಮಾಡಿಕೊಟ್ಟು ನೇರವಾಗಿ ಚೆಕ್ ಮೂಲಕ ಅವರು ಲಂಚವನ್ನು ಪಡೆದಿದ್ದಾರೆ ಅಂತೇಳಿ ದೂರು ದಾಖಲಾಗ್ತದೆ. ಲೋಕಾಯುಕ್ತ ಪ್ರಕರಣದಲ್ಲಿ ಸಂತೋಷ್ ಹೆಗ್ಡೆಯವರು ಅವಾಗ ಲೋಕಾಯುಕ್ತರಾಗಿರ್ತಾರೆ, ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಇದು. ಯಡಿಯೂರಪ್ಪನವ್ರು ಜೈಲಿಗೆ ಹೋಗುವಂಥ ಪ್ರಸಂಗ. ಯಾರೂ ಕೂಡ ಅವ್ರ ಬೆನ್ನಿಗೆ ನಿಲ್ಲೋದಿಲ್ಲ. ಆ ಸಂದರ್ಭದಲ್ಲಿ ನಾವು ನೋಡಿದ್ವಿ ಹಾಗೆ ಸದಾನಂದ ಗೌಡರು ಮುಖ್ಯಮಂತ್ರಿಗಳಾದರು. ಆ ನಂತರದಲ್ಲಿ ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿಗಳಾಗ್ತಾರೆ. ಯಾರೂ ಸಹಿತ ಯಡಿಯೂರಪ್ಪನವ್ರಿಗೆ ಸಪೋರ್ಟ್ ಮಾಡೋದಿಲ್ಲ. ಹಾಗಾಗಿ ಯಡಿಯೂರಪ್ಪನವ್ರು ಸಿಡಿದದ್ದು ಬೇರೆ ಪಕ್ಷವನ್ನು ಕಟ್ಟುವಂತಹ ಪರಿಸ್ಥಿತಿ ಕೂಡ ಬಂದೊದಗಿದ್ದಂಥದ್ದು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಹಾಗಾಗಿ ಆಗ BJP ಹೈಕಮಾಂಡ್ ನಡ್ಕೊಂಡಂಥ ರೀತಿಗೆ ರಾಜ್ಯ BJP ನಾಯಕರು ನಡ್ಕೊಂಡಂಥ ರೀತಿಗೂ ಈಗ ಸಿದ್ದರಾಮಯ್ಯನವ್ರ ಜೊತೆಗೆ 2023ರಲ್ಲಿ ನಡೆದಂತಹ ಚುನಾವಣೆಯ ಸಂದರ್ಭದಲ್ಲಿ ಬಣಗಳಿದ್ವು. ಕಾಂಗ್ರೆಸ್ನಲ್ಲೇನು ಬಣಗಳಿರಲಿಲ್ಲ ಅಂತ ಅಲ್ಲ. ಈ ಕಡೆ ಸಿದ್ದರಾಮಯ್ಯನವ್ರ ಬಣ, DK ಶಿವಕುಮಾರ್ ಬಣ ಇದ್ದಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಎರಡೂ ಬಣಗಳು ಸೇರಿಕೊಂಡು ಜೋಡೆತ್ತಿನ ರೀತಿಯಲ್ಲಿ ಚುನಾವಣೆಯಲ್ಲಿ ಯಾವ ರೀತಿ ಧುಮುಕ್ತಾರೆ ಮತ್ತು 135+1 136 ಸ್ಥಾನವನ್ನು ಅಭೂತಪೂರ್ವ ಯಶಸ್ಸನ್ನು ಗಳಿಸುವಲ್ಲಿ ಕಾಂಗ್ರೆಸ್ನ ಒಗ್ಗಟ್ಟು ಯಾವ ರೀತಿ ಕೆಲಸ ಮಾಡ್ತು ಅನ್ನುವಂಥದ್ದು ನಮ್ಮೆಲ್ಲರ ಕಣ್ಣೆದುರುಗಡೆ ಇದೆ. ಆ ಸಂದರ್ಭದಲ್ಲಿ BJP ಎಷ್ಟು ಬಣಗಳಿದ್ವು, ಅವ್ರ ಕಾಲು ಇವರು, ಇವ್ರ ಕಾಲು ಅವರು, ಎಳಿತಾನೆ ಪರಿಸ್ಥಿತಿ ಎಲ್ಲಿಗೆ ತಂದು ಮುಡಿಸಿದ್ರು ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಆ ನಂತರದಲ್ಲಾದ್ರೂ ಅವರ ತಪ್ಪನ್ನು ಅರಿತುಕೊಂಡು ಏನಾದರೂ ಒಗ್ಗಟ್ಟಿನಿಂದ ಹೋದ್ರ ಅಂತ ನೋಡಿದ್ರೆ ಇಲ್ಲ. ಯಾರೂ ಕೂಡ ಪಾದಯಾತ್ರೆ ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ಪಾದಯಾತ್ರೆ ನಡೆಸ್ತಾರೆ ಇವರು ಸಿದ್ದರಾಮಯ್ಯನವ್ರ ವಿರುದ್ಧ. ಆ ಪಾದಯಾತ್ರೆಯಲ್ಲೂ ಸಹಿತ ಅವರಲ್ಲೇ ಅಪಸ್ವರ. ಯತ್ನಾಳ್ ಅವ್ರು ನೇರವಾಗಿ ಹೇಳ್ತಾರೆ, ಅಯ್ಯೋ ಇದು ಯಾರನ್ನೋ ಮೆಚ್ಚೋದಕ್ಕೋಸ್ಕರವಾಗಿ, ಯಾರೋ ಹೈಲೈಟ್ ಆಗೋದಕ್ಕೋಸ್ಕರವಾಗಿ ಈ ಪಾದಯಾತ್ರೆ ನಡೆಸ್ತಾ ಇರ್ತಕ್ಕಂಥದ್ದು ಅಂತೇಳಿ ಯತ್ನಾಳ್ ಅವರು ನೇರವಾಗಿ ಹೇಳ್ತಾರೆ. ಹೈಕಮಾಂಡು ಅದನ್ನು ತಡೆಯುವಂಥ ಪ್ರಯತ್ನ ಹೈಕಮಾಂಡ್ ಕೈಯಿಂದ ಆಗೋದಿಲ್ಲ. ಈಗೇನೋ ಪ್ರಾಸಿಕ್ಯೂಷನ್ ಆಗಿದೆ, ಪ್ರಾಸಿಕ್ಯೂಷನ್ ಸಂದರ್ಭದಲ್ಲಿ ಈ ರೀತಿ ಬೆಳವಣಿಗೆಗಳಾಗಿದ್ದಾವೆ. ಈಗ ಒಂದು ಬಣ ಸೈಲೆಂಟ್ ಆಗಿದೆ, ಅವರು ಕೂಡ ಬೇರೆ ಪಾದಯಾತ್ರೆ ಮಾಡೋದು ಸಿದ್ಧತೆಗಳು ಮಾಡ್ಕೊಂಡು ಬಿಟ್ಟಿದ್ರಲ್ಲ. ಆದರೆ ಇಲ್ಲಿ ಹೇಳ್ತಾ ಇರುವಂಥ ವಿಚಾರ ಅಂತಂದರೆ ಕಾಂಗ್ರೆಸ್ಸು ಸಿದ್ದರಾಮಯ್ಯನವರ ವಿರುದ್ಧ ಈ ರೀತಿಯ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ತು, ಪಾದಯಾತ್ರೆ ನಡೀತು ಅನ್ನುವಂಥ ಸಂದರ್ಭದಲ್ಲೆಲ್ಲ ಕೂಡ ರಾಜ್ಯ ಕಾಂಗ್ರೆಸ್ಸು ಸಿದ್ದರಾಮಯ್ಯನವ್ರ ಜೊತೆಗೆ ಯಾವ ರೀತಿ ನೇರವಾಗಿ DK ಶಿವಕುಮಾರ್ ಅವರು ಹೇಳ್ತಾರೆ, ನಾನು ಬಂಡೆ ಹಾಗೆ ನಿಂತಿದ್ದೇನೆ ಅಂತೇಳಿ, ಬಂಡೆ ಹಾಗೆ ಮುಖ್ಯಮಂತ್ರಿಗಳ ಜೊತೆ ನಿಂತಿದ್ದೇನೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದೇ ರೀತಿ ನಡ್ಕೊಳ್ತಾ ಇದ್ದಾರೆ ಅವರು. ಇದು ಪಾಠವನ್ನು BJP ಕಲಿಬೇಕಾಗ್ತದೆ. ಯಾಕೆ ಅಂತಂದರೆ ಒಬ್ಬ ಮುಖ್ಯಮಂತ್ರಿಗೆ ಈ ರೀತಿ ಸಂಕಷ್ಟ ಬಂದಿದೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಆ ಪ್ರಕರಣದಲ್ಲಿ ತಿರುಳಿಲ್ವೋ ಸೆಕೆಂಡರಿ. ಆದರೆ ಮುಖ್ಯಮಂತ್ರಿಗಳ ಜೊತೆ ಯಾವ ರೀತಿ ನಿಂತಿದ್ದಾರೆ, ಇಡೀ ರಾಜ್ಯದ ಎಲ್ಲ ಅವರ ಸಂಪುಟದ ಎಲ್ಲ ಸದಸ್ಯರುಗಳು, ಎಲ್ಲ ಶಾಸಕರುಗಳು ಒಗ್ಗಟ್ಟಾಗಿ ಯಾವ ರೀತಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾ ಇದ್ದಾರಲ್ಲ, ಇದು ನಿಜವಾಗಿಯೂ
ಆಗಬೇಕಾಗಿರ್ತಕ್ಕಂಥ ವಿಚಾರ. ಮತ್ತು ನಾನು ಇನ್ನೊಂದು ಗಮನಿಸಿದ್ದೇನೆ, ಬಿ ಕೆ ಹರಿಪ್ರಸಾದ್ ಅವರು ಕೂಡ ಸಿದ್ದರಾಮಯ್ಯನವರ ವಿರುದ್ಧ ಹಿಂದೆಲ್ಲ ಎಷ್ಟೆಲ್ಲ ಮಾತುಗಳಾಡಿದ್ದಾರೆ, ನಾವೆಲ್ಲ ನೋಡಿದ್ದೇವೆ, ಕೇಳಿಸ್ಕೊಂಡಿದ್ದೇವೆ. ಆದರೆ ಈ ಸಂದರ್ಭದಲ್ಲಿ ಹರಿಪ್ರಸಾದ್ ಅವರು ನಡ್ಕೊಂಡಿರ್ತಕ್ಕಂಥ ರೀತಿಯನ್ನು ನೋಡಬೇಕಾಗ್ತದೆ. ಅವ್ರು ನೇರವಾಗಿ ಹೇಳ್ತಾರೆ, ಒಬ್ಬ ಹಿಂದುಳಿದ ವರ್ಗದ ಪ್ರಬಲ ನಾಯಕನನ್ನು ಮಣಿಸೋದಕ್ಕೋಸ್ಕರವಾಗಿ BJP ರಾಜಭವನವನ್ನೇ ದುರ್ಬಳಕೆ ಮಾಡ್ಕೊಂಡು ಇವತ್ತು ಈ ರೀತಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ಸರಿಯಲ್ಲ ಅಂತ ಹರಿಪ್ರಸಾದ್ ಅವರು ಹೇಳ್ತಾರೆ ರೀ. ಹಾಗಾಗಿ ಇದು ಸ್ಪಷ್ಟ ಸಂದೇಶ. ಶಿಸ್ತಿನ ಪಕ್ಷ ಅಂತ BJPಯವರೇನು ಹೇಳ್ತಾರಲ್ಲ, ಅವರಲ್ಲಿ ಲಂಗು ಲಗಾಮ್ ಏನೇನೂ ಇಲ್ಲ. ಯಾರು ಹೆಂಗೆ ಬೇಕಾದ್ರೆ ಮಾತಾಡ್ಬೋದು, ಯಾರ ವಿರುದ್ಧ ಬೇಕಾದ್ರೆ ಮಾತಾಡ್ಬೋದು. ನೇರವಾಗಿ ಯತ್ನಾಳ್ ಹೇಳ್ತಾರೆ, ಅಪ್ಪ ಮಕ್ಕಳು ಸೇರ್ಕೊಂಡು ಪಕ್ಷವನ್ನು ಸರ್ವನಾಶ ಮಾಡ್ತಾ ಇದ್ದಾರೆ ಅಂತೇಳಿ ನೇರವಾಗಿ ಹೇಳ್ತಾರೆ. ಹೈಕಮಾಂಡ್ಗೆ ಅದನ್ನು ತಡೆಯೋದಕ್ಕೆ ಆಗೋದೇ ಇಲ್ಲ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಜಾರಕಿಹೊಳಿ ಅವರು ಮಾತಾಡ್ತಾರೆ, ಈ ಪಾದಯಾತ್ರೆ ಉದ್ದೇಶ ಏನು ಅಂತಕ್ಕಂಥದ್ದು ನಮ್ಗೆ ಗೊತ್ತಿದೆ ಅಂಥೇಳಿ ಆ ಪಾದಯಾತ್ರೆನ ಹಾಸ್ಯವಾಗಿ ಮಾತಾಡ್ತಾರೆ, ತಡೆಯೋದಕ್ಕಾಗೋದಿಲ್ಲ. ಹಾಗಾಗಿ ಒಗ್ಗಟ್ಟು, ಕಾಂಗ್ರೆಸ್ನಲ್ಲಿರ್ತಕ್ಕಂತಹ ಒಗ್ಗಟ್ಟು, ಆ ಪಾಠವನ್ನು ಇವತ್ತು BJP ಕಲಿಬೇಕಾಗಿದೆ. ಅವರು ವಿರೋಧ ಪಕ್ಷದಲ್ಲಿ ಇದ್ಕೊಂಡೆ ಬಣಗಳ ನಡುವೆ ಜಳ ಅಂದು ಹೋಗ್ತಾ ಇದೆ ಇವತ್ತು ಪರಿಸ್ಥಿತಿ. ಹಾಗಾಗಿ ಇವತ್ತು BJPಗೆ ಕಾಂಗ್ರೆಸ್ನ ಒಂದು ಸ್ಪಷ್ಟ ಸಂದೇಶ ಇಲ್ಲಿ ಗೋಚರ ಆಗ್ತದೆ. ಅದನ್ನು ಅರ್ಥ ಮಾಡ್ಕೊಂಡು ಅವರು ಮುಂದೆ ಹೋದರೆ ಮಾತ್ರ ಪಕ್ಷ ರಾಜ್ಯದಲ್ಲಿ ಬರ್ಕತ್ತಾಗ್ತದೆ. ಇಲ್ಲದೆ ಹೋದರೆ ಖಂಡಿತವಾಗಿಯೂ ಅವ್ರಿಗೇನು ಬೇಕಾದರೂ ಮಾತಾಡ್ಕೊಂಡು ಹೋಗ್ಬೋದು. ಅದು ಯಾವುದೇ ಕಾರಣಕ್ಕೆ ಸಂಘಟಿತವಾಗಿರ್ತಕ್ಕಂಥ ಹೋರಾಟವನ್ನು ನಡೆಸದೇ ಹೋದರೆ ಯಾವುದೇ ರೀತಿಯ ಪ್ರಯೋಜನ ಆಗೋದಿಲ್ಲ ಅನ್ನುವಂಥದ್ದು ಇಲ್ಲಿ ಭಾಳ ಸ್ಪಷ್ಟ ಆಗಿದೆ. ನಮಸ್ಕಾರ.